ಹಾಯ್ ಫ್ರೆಂಡ್ಸ್, ಭಾರತೀಯ ರೈಲ್ವೆ ಇಲಾಖೆಯಿಂದ 9,970 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದಂಥ ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನೋಡೋಣ ಬರೀ ಹಂಗಾರೆ ಟೋಟಲ್ ಹುದ್ದೆಗಳು 9,970 ಹುದ್ದೆಗಳಂದ್ರೆ 30 ಹುದ್ದೆಗಳು ಕಡಿಮೆ 10,000 ಹುದ್ದೆಗಳನ್ನ ಕರೆಯತ್ತಾರೋ. ಹುದ್ದೆಗಳಿಗೆ ಸಂಬಂಧಿಸಿದಂತೆ RRB ಅವರ ಹೊರಡಿಸಿದರು. ಅದರಲ್ಲಿ ಭಾಗವಾಗಿ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳತ್ತಾರೋ. ಅದೇ ಥರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ಪಾಸ್ ಆದರೂ ನಡೀತೈತಿ. ಒಳ್ಳೆ ಅದ್ರಾಗ ITI ಒಳ್ಳೆ ಡಿಪ್ಲೊಮಾ ಪದವಿ ಮುಗಿಸಿದವ್ರೂ ನಡೀತೈತಿ. ಅದೇ ರೀತಿ ವಯಸ್ಸು ಬಂದುಬಿಟ್ಟು 18ರಿಂದ 33 ವರ್ಷ ಇರ್ತೈತಿ. ಅದ್ರಾಗ OBC ವಯಸ್ಸಿನ ಸಡಿಲಿಕೆಗಳು ಬಂದುಬಿಟ್ಟು OBC ವಿದ್ಯಾರ್ಥಿಗಳಿಗೆ 3 ವರ್ಷ, SC ST ವಿದ್ಯಾರ್ಥಿಗಳಿಗೆ 5 ವರ್ಷ ವಯೋಮಿತಿ ಇರ್ತೈತಿ. ಅದೇ ರೀತಿ ವಿಕಲಚೇತನರ ಮತ್ತು ಮಾಜಿ ಸೈನಿಕರಿಗೆ 10 ವರ್ಷ ಇರ್ತೈತಿ. ಆಯ್ಕೆ ವಿಧಾನ ಬಂದುಬಿಟ್ಟು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ. ಹೊಳ್ಳಿ ಸ್ಯಾಲ್ರಿ ಎಷ್ಟು ಮಟ್ಟ ಇರ್ಬೋದು ಅಂದ್ರೆ 50,000 ಮಟ್ಟ, ಅಂದರೆ ಎಲ್ಲ ಸೇರಿಸಿ ಪೇ ಸ್ಕೇಲ್ ಎಲ್ಲ ಹಿಡ್ಕೊಂಡು ಸಂಬಳ ಬತ್ತಿಗಳನ್ನೆಲ್ಲ ಹಿಡ್ಕೊಂಡು ಆಯ್ಕೆ ವಿಧಾನ ಅಂತ ಹೇಳ್ಕೊ ಬಂದ್ರೆ ಕಂಪ್ಯೂಟರ್ ಬೇಸ್ ಮೇಲೆ ಎಕ್ಸಾಮ್ ನಡೆಸ್ತಾರೆ. ಅದಾದಮೇಲೆ ಇನ್ನು ಅರ್ಜಿ ಸ್ಟಾರ್ಟ್ ಆಗಿಲ್ಲ. ಅರ್ಜಿ ಸ್ಟಾರ್ಟ್ ಆಗೋದು ಮುಂದಿನ ತಿಂಗಳು, ಅಂದ್ರೆ ಏಪ್ರಿಲ್ 10ರಿಂದ ಮೇ 9 ಮಟ್ಟ ನಿಮ್ಗೆ ಅರ್ಜಿ ಹಾಕಕ್ಕೆ ನಡೆಯೈತಿ. ಒಳ್ಳೆ ವೆಬ್ಸೈಟ್ ಬೇಕಂತಂದ್ರೆ ಇಂಡಿಯನ್ ರೈಲ್ವೇಸ್ ಗೋವಿಂದಾಗ ಹೋಗಿರ ಸಿಗ್ತೈತಿ. ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಗ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು ಫ್ರೆಂಡ್ಸ್.